ತಾನು ಮೊದಲ ಮೃತಕ ಭಾವ ಧಾರಣ ಮಾಡಿ ಅಲ್ಲಿಂದ ನೀನು ಸಂತರ ಶೋಧ ಮಾಡು. ಎಲ್ಲಿಯವರಿಗೂ ಮೃತಕ ಭಾವ ಇಲ್ಲ ಅಲ್ಲಿಯವರಿಗೂ ಸಂತರ ಗಮ್ಯತ ತಿಳಿಯೋದಕ್ಕೆ ನಮ್ಮ ಬುದ್ಧಿಯಲ್ಲಿ ಶಕ್ತಿ ಇರುವುದಿಲ್ಲ. ಆ ಮೃತಕ ಭಾವ ಸಿದ್ಧಾಂತ ಮತ್ತು ಧ್ಯೇಯ ನಮಗೆ ತಿಳಿಲಾರದೆ ಇದ್ದ ಪಕ್ಷದಲ್ಲಿ ನಾವು ಸುಮ್ಮನೆ ಹೋಗೋದು, ಸಂತರಲ್ಲಿ ನಾಮ ಉಪದೇಶ ತಗೊಂಡು ಅಷ್ಟಕ್ಕಷ್ಟೇ ಇರುವುದರಿಂದ ನಮ್ಮ ಬುದ್ಧಿ ಅಷ್ಟು ವಿಕಾಸ ಆಗೋದಿಲ್ಲ ಅಥವಾ ಸಂತರ ರಹಸ್ಯ ತಿಳಿಯೋದಿಲ್ಲ. ಮೊದಲು ನಾವು ಹೋಗೋ ಕಾಲಕ್ಕೆ ನಮ್ಮ ಹೃದಯದಲ್ಲಿ ಕೇವಲ ನಾನು ಈ ಪ್ರಪಂಚದಿಂದ ಸತ್ತ ಮತ್ತು ನನಗೆ ಕೇವಲ ಒಂದು ಮುಕ್ತಿ ಅಥವಾ ಪರಮಾರ್ಥವೇ ಬೇಕು ಅಂಥೇಳಿ ಒಂದೇ ಭಾವ ಇಟ್ಕೊಂಡು ಯಾರು ಸಂತರಲ್ಲಿ ಹೋಗ್ತಾರೆ ಅಂದರೆ ಅವರಿಗಿದೆ ಅನ್ನೋದಂದ್ರೆ ತಿಳಿತಕ್ಕಂಥದ್ದು, ಅವ್ರ ವಿಚಾರದಲ್ಲಿ ಇದು ಅನುಭವದಲ್ಲಿ ಬರ್ತಕ್ಕಂಥದ್ದು. ಹೌದು. ಅವಾಗ ಈ ಭಾವಧಾರಣ ಮಾಡಿ ಹೋಗೋದ್ರದಿಂದ ಆ ಶಬ್ದ ಸದ್ಗುರುಗಳ ವಾಕ್ಯ ರೂಪವಾದಂಥ ಶಬ್ದ ನಮ್ಮ ತಿಳುವಳಿಕೆಯಲ್ಲಿ ಪ್ರೇರಣೆಯಾಗಿ ನಾವು ಆ ಸಂತರ ಮಾರ್ಗ ಸ್ವೀಕಾರ ಮಾಡಬಹುದು. ಜೈ ಜೈಸೆ ಭೃಂಗ ಕೀಟ ಕೆ ಪಾಸ ಕೀಟ ಹಿ ಗಗ ಪುರ್ಗಮ ಪರಕಾಸ. ಯಾಗ ಭೃಂಗಿ ತಾನೇ ಒಂದು ಹುಳದ ಹತ್ರ ಹೋಗಿ ಅದು ಹುಳಕ್ಕೆ ತಂದು ತನ್ನ ಕುಟಾರದಲ್ಲಿ ಇಟ್ಟು ತಾನೇ ಅದಕ್ಕೆ ಏನದಂದ್ರೆ ತನ್ನ ಶಬ್ದ ಕೊಟ್ಟು ಮೊದಲೇನದಂದ್ರೆ ಅದಕ್ಕೆ ಕೊಲ್ಲಿ ತದನಂತರ ತಾನು ಶಬ್ದ ಕೊಡುವುದಕ್ಕೆ ಪ್ರಾರಂಭ ಮಾಡಿದ. ಆವಾಗ ಅದು ಅಷ್ಟರಲ್ಲಿ ಹುಳದ ಶರೀರ ಬದಲಾವಣೆಯಾಗಿ ಭೃಂಗಿ ಆಯಿತು, ಸರಿ ಆಗದೆ ಇದ್ರೆ ಬಿಸಾಟ್ಬಿಡ್ತದೆ. ಜೈ ಶಬ್ದ ಅದಕ್ಕೆ ಎಲ್ಲ ಕಡೆ ಬಂದ್ ಮಾಡಿ ಒಂದೇ ದ್ವಾರ ಏನದಂದ್ರೆ ಇಟ್ಟು ಅದರಲ್ಲಿ ಏನದಂದ್ರೆ ಶಬ್ದ ಕೊಡುವುದಕ್ಕೆ ಪ್ರಾರಂಭ ಮಾಡ್ತದೆ. ಆ ಶಬ್ದದ ಅನುಭವ ಅಥವಾ ಶಬ್ದದ ಪ್ರೇರಣೆ ಆ ಹುಳದಲ್ಲಿ ಆಗಿದ್ದಾದ್ರೆ ಅದು ಭೃಂಗಿ ಆಗ್ತದೆ. ಮತ್ತು ಆ ಹುಳ ಶಬ್ದ ಗ್ರಹಣ ಮಾಡದೆ ಇದ್ರೆ ಮೊದಲಿನ ಜೀವನವೂ ಹೋಯಿತು ಮತ್ತು ಇದೂ ಹೋಗ್ಬಿಡ್ತು. ಜೈ ಆವಾಗ ಆ ಭೃಂಗಿ ಏನು ಮಾಡ್ತದಂದ್ರೆ ತನ್ನ ಮನೆಯಲ್ಲೇ ಇಟ್ಕೊಂಡು ತನ್ನಂತೆ ಮಾಡಿಬಿಡ್ತದ. ಅದು ಭೃಂಗಿ ಮತ್ತು ಬೇರೆ ಹುಳದ ಪ್ರಕಾರ ಮೊಟ್ಟೆಗಳು ಇಟ್ಟು ಅದು ಮರಿಗಳು ಮಾಡುವುದಿಲ್ಲ. ಅದು ಇದೇ ಪ್ರಕಾರ ಏನದಂದ್ರೆ ಭೃಂಗಿ ಉತ್ಪತ್ತಿ ಮಾಡಿರ್ತದೆ ತನ್ನಂತೆ. ಜೈ ಭೃಂಗಿ ಆವಾಗ ಆ ಭೃಂಗಿ ಏನು ಮಾಡ್ತದಂದ್ರೆ ತನ್ನ ಮನೆಯಲ್ಲೇ ಇಟ್ಕೊಂಡು ತನ್ನಂತೆ ಮಾಡಿಬಿಡ್ತದ. ಅದು ಭೃಂಗಿ ಮತ್ತು ಬೇರೆ ಹುಳದ ಪ್ರಕಾರ ಮೊಟ್ಟೆಗಳು ಇಟ್ಟು ಅದು ಮರಿಗಳು ಮಾಡುವುದಿಲ್ಲ. ಅದು ಇದೇ ಪ್ರಕಾರ ಏನದಂದ್ರೆ ಭೃಂಗಿ ಉತ್ಪತ್ತಿ ಮಾಡಿರ್ತದೆ ತನ್ನಂತೆ. ಜೈ ಭೃಂಗಿ ಭೃಂಗಿ ಶಬ್ದ ಆ ಹುಳವು ಮನ್ನಿಸ್ತು ಅಥವಾ ಆ ಹುಳದಲ್ಲಿ ಪ್ರೇರಣೆ ಆಯಿತು ಅಂದ್ರೆ ಭೃಂಗಿಯಂತೆ ಆಗಿ ಹೋಗ್ತದೆ. ಜೈ ಬಿರ್ಲಾ ಕೀಟ ಜೋ ಕೋಯ ಸುಖದಾಯಿ ಪ್ರಥಮ ಆವಾಜ್ ಗಗೆ ಚಿತ್ಲಾಯಿ. ಯಾವುದೋ ಒಂದು ವಿರಳ ಹುಳು ಮೊದಲನೇ ಶಬ್ದವೇ ಅದು ಗ್ರಹಣ ಮಾಡ್ತದ. ಆ ಶಬ್ದ ಗ್ರಹಣ ಮಾಡಿದ ಕೂಡಲೇ ಮೊದಲಿನ ಶರೀರ ಪಾಲಟಾಗಿ ಅದು ಭೃಂಗಿ ಆಗ್ತದೆ. ಜೈ ಕೋಯಿ ದೂಜೆ ಕೋಯಿ
ಯಾವ್ಯಾವ 2 ವ್ಯಾಳ್ಯದಲ್ಲಿ ಯಾವ್ಯಾವ 3 ವ್ಯಾಳ್ಯದಲ್ಲಿ ಏನದಂದ್ರೆ ಆ ಹುಳುಗಳು ಆ ಶಬ್ದ ಮನ್ನಿಸ್ತಾವ. ಆ ವೇಳೆದಲ್ಲಿ ತನ ಮನುಷ್ಯಂದ ಏನದಂದ್ರೆ ಅಲ್ಲಿ ಏನೂ ಭಾವ ಇರಲಾರ್ದೆ ಅದು ಭೃಂಗಿ ಆಗಿ ಹೋಗ್ತದೆ. ಜಿ भृंगी शब्द कीट नागह तो पुण्य कीट असारे रह. ಆ ಭೃಂಗಿ ಶಬ್ದ ಹುಳು ಧಾರಣ ಮಾಡದೆ ಇದ್ರೆ ಅದು ಮತ್ತೆ ಏನದಂದ್ರೆ ಅಸಾರ ಹುಳನೇ ಆಗಿರಬಹುದು ಒಂದು, ಇಲ್ದ್ರೆ ಹುಳ ಸಹಿತ ಸತ್ತು ಹೋಗಬಹುದು ಒಂದು. ಜಿ धर्मदास यज्ञ कीट को भावा यज्ञमति शिष्य गहे गुरुदेव. ಆವಾಗ ಧರ್ಮದಾಸರು ಕಬೀರ್ ಸಾಹೇಬರ ಪ್ರತಿ ಏನಂತಾರೆ, ಹೇ ಧರ್ಮದಾಸ, ಇದು ಏನದಂದ್ರೆ ಶಿಷ್ಯರ ಭಾವ. ಯಾ ಪುರುಷರು ಇಂಥ ನಿರ್ಮಲವಾದಂಥ ಶಿಷ್ಯರಿರ್ತಾರೋ ಅವರಿಗೆ ಮಾತ್ರ ಅದು ಗುರುಗಮ್ಯತ ಗೊತ್ತಾಗ್ತದೆ ಅಥವಾ ಅನುಭವದಲ್ಲಿ ಬರ್ತದೆ. ಜಿ भृंगी भाव की प्राप्ति कैसे होती? ಅವಾಗ ಧರ್ಮದಾಸರು ಪ್ರಶ್ನೆ ಮಾಡ್ತಾರೆ, ಏನ್ರಿ ಇಂಥ ಭಾವ ಏನದಂದ್ರೆ ಶಿಷ್ಯನಲ್ಲಿ ಹೇಗೆ ಬರ್ತದೆ? ಜಿ भृंगी मति दृढ़ के गगे तो कराओ निज समको ही हो द्वितीय भाव न चित्त व्यापे तो लगे जीव मोही हो. ಅದಕ್ಕೇನಂತಾರೆ, ಯಾವ ಪ್ರಕಾರ ಭೃಂಗಿ ಮತಿ ಅಥವಾ ಭೃಂಗಿ ಶಬ್ದ ಹುಳುವು ಧಾರಣ ಮಾಡಿ ಅದು ಭೃಂಗಿ ಆಗ್ತದೋ, ಅಥವಾ ಯಾವ ಹುಳು ಏನದಂದ್ರೆ ದ್ವೈತ ಭಾವ ಇಟ್ಟುಕೊಂಡು ತನ್ನ ಹುಳುದ ಭಾವನೆ ಇಟ್ಟುಕೊಂಡು ಆ ಶಬ್ದ ಅದರಲ್ಲಿ ಪ್ರೇರಣೆ ಆದಿದ್ದ ಪಕ್ಷದಲ್ಲಿ ಅದಕ್ಕೇನು ಆಗುವುದಿಲ್ಲ. ಜೈ गुरु शब्द निश्चय सत्य माने भृंगी मत तब पावनी. ಏನು ಗುರುವಿನ ಶಬ್ದ ನಿಶ್ಚಯ ಮತ್ತು ಸತ್ಯ ಸತ್ಯ ಅಂತ ಹೇಳಿ ಯಾರಲ್ಲಿ ವಿಶ್ವಾಸ ಉಂಟಾಗ್ತದೋ ಆವಾಗ ಭೃಂಗಿ ಮತ ಅವರಲ್ಲಿ ಪ್ರಗಟ ಆಗ್ತದೆ. ಜೈ गुरु शब्द निश्चय सत्य माने भृंगी मत तब पावनी तज सकल आशा सत्वासा काज कंस कहावई. ಎಲ್ಲ ಆಶೆ ಎಲ್ಲ ತನ್ನ ಹೃದಯದಿಂದ ದೂರ ಕರೆಸಿ ಒಂದೇ ಶಬ್ದದಲ್ಲಿ ಯಾರ ಚಿತ್ತ ವಾಸದು ಅವ್ರದ್ದೇನದಂದ್ರೆ ಕಾಗಿ ಭಾವನ ದೂರಾಗಿ ಅವ್ರ ಹಂಸರು ಮತ್ತು ಪರಮ ಶಿಷ್ಯರಾಗ್ತಾರೆ, ಅಥವಾ ಅವರು ಗುರು ರೂಪವೇ ಆಗ್ತಾರೆ. ಗುರುವಿನಲ್ಲಿ ಆತನಲ್ಲಿ ಏನೂ ಫರಕ್ ಇರುವುದಿಲ್ಲ. ಜಿ हंस कौन है? ಇನ್ನು ಹಂಸರಂದ್ರೆ ಯಾರು? सत्य शब्द गह हंस हो तजे काग थी चाल. ಒಂದು ಸತ್ಯ ಶಬ್ದ ಧಾರಣ ಮಾಡಿ ಹೇ ಹಂಸನೇ, ಕಾಗಿ ಮೊದಲಿನ ಪದ್ಧತಿ ಏನದ, ಕಾಗಿ ಗುಣ ಏನದ ಅಂದ್ರೆ ಅದು ಬಿಟ್ಟು ಬಿಡಬೇಕು, ಒಂದೇ ಒಂದು ಶಬ್ದ ಧಾರಣ ಮಾಡೋದು. ಜಿ पुरख पछ गुरमग गवन मुक्ता चुगे रसाल. ಯಾವತ್ತು ಆ ಸತ್ಪುರುಷನ ಪಕ್ಷ ಒಂದು ಸತ್ಯದ ಪಕ್ಷವೇ ಮತ್ತು ಶಬ್ದ ಮಾರ್ಗದಲ್ಲಿ ಲವಲೀನ, ಆ ವೇಳೆದಲ್ಲಿ ಏನಂದ್ರೆ ಕಾಗಗತಿ ಅಂದ್ರೆ ಕಾಗಿ ಗತಿ ಹೋಗಿ ಹಂಸಗತಿ ಧಾರಣ ಮಾಡ್ತಾನೆ. ಜಿ ಮೃತಕ್ಕೆ ಅವ್ರ ದೃಷ್ಟಾಂತ. ಇನ್ನು ಮೃತಕ್ಕದ್ದು ಇನ್ನ ಗಹನವಾದಂತಹ ದೃಷ್ಟಾಂತ ಕೇಳು. ಜಿ सुनो संत यज्ञ मृतक सुभावो बिरला जीव पीर. ಹೇ ಧರ್ಮದಾಸ, ನೀನು ಇನ್ನೂ ಕೇಳು ಮೃತಕ ಭಾವದ ದೃಷ್ಟಾಂತ ಎಷ್ಟು ಗಹನ ಮತ್ತು ಎಷ್ಟು ನಿಶ್ಚಯದಲ್ಲಿ ಕೂಡಿದ್ದದ, ಅದು ಇನ್ನೂ ಕೇಳು. ಜಿ औरे सुनग मृतक का भेवा मृतक होय सतगुरु पद सेवा. ಈ ಪ್ರಕಾರ ಮೃತಕ ಭಾವ ಧಾರಣ ಮಾಡಿ ನೀನು ಗುರುವಿನ ಪದ ಸೇವಾ ಮಾಡು, ಅನ್ನು ಗುರುವಿನ ಚರಣ ಸೇವಾದಲ್ಲಿ ತಲ್ಲೀನನಾಗಿರು. ಜಿ मृतक छोग निभाव उर्धारे छोग निभाव ही जीव उबारी.
ಅಂಥದ್ದು ಏನದಂದ್ರೆ ಮೃತಕ ಭಾವರೂಪವಾದಂಥ ಕಠಿಣತ್ವ ತನ್ನ ಹೃದಯದಲ್ಲಿ ಧಾರಣ ಮಾಡಿ ಅಲ್ಲಿಂದ ನೀನು ಇಂಥ ನಿರ್ಮಲವಾದಂಥ ಸೇವಾದಲ್ಲಿ ಕೂಡು. ಅಂಥ ಸೇವಾದಲ್ಲಿ ಕೂಡಿದಂಥ ಪರಮ ಶಿಷ್ಯನು ಎಷ್ಟೋ ಜೀವಿಗಳಿಗೆ ಉದ್ಧಾರ ಮಾಡಬಹುದು. ಆತನಿಂದ ಎಷ್ಟೋ ಜೀವಿಗಳು ಜಗತ್ತು ಉದ್ಧಾರ ಆಗಬಹುದು. ಜೈ पृथ्वी का दृष्टांत। जस पृथ्वी के गंजन को चित अनुमान गहे गुण सोई। ಇನ್ನ ಒಂದು ಪೃಥ್ವಿದ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಪೃಥ್ವಿಯಲ್ಲಿ ನಾವು ಎಷ್ಟೋ ಹಳ್ಳಗಳು ತೋಡ್ತೇವೆ ಮತ್ತು ಎಷ್ಟೋ ಏನದಂದ್ರೆ ಅದನ್ನ ಮ್ಯಾಲೆ ಭಾರ ಹಾಕಿ ಮನೆಗಳು ಮತ್ತು ಪರ್ವತಾದಿಗಳು ಮಾಡ್ತೇವೆ. ಅಂದರೂ ಪೃಥ್ವಿಯಲ್ಲಿ ಏನೂ ಅದು ನನಗೆ ಕಷ್ಟ ಕೊಟ್ರಿ ಯಾಕೆ, ಅಥವಾ ನನ್ನಲ್ಲಿ ಏನದಂದ್ರೆ ಹಳ್ಳ ವಗೈರಿ ತೋಡಿದ್ರೆ ಯಾಕೆ, ಅಥವಾ ಮತ್ತಿಷ್ಟು ಮಣ್ಣಾದಿಗಳು ಕಲ್ಲಾದಿಗಳು ತೂಕ ಹಾಕಿದ್ರೆ ಯಾಕೆ ಅನ್ನತಕ್ಕಂಥದ್ದು ಕಲ್ಪನೆ ಇರುವುದಿಲ್ಲ. ಜೈ कोई चंदन कोई विष्टा डारे कोई कोई कृपी अनुसारे। ಯಾರಾದ್ರೆ ಮ್ಯಾಗ ಮತ್ತು ಹೊಲಸರು ಬಿಸಾಡ್ತಾರೆ ಮತ್ತು ಅನೇಕ ಶ್ರೀಗಂಧ ಚಂದನಾದಿಗಳನ್ನು ಹಾಕ್ತಾರೆ ಮತ್ತು ಏನೇನೋ ಅದರಲ್ಲಿ ಏನದೊಂದು ಕೃಷಿಯಾದಿಗಳನ್ನು ಮಾಡ್ತಾರೆ, ಧಾನ್ಯಾದಿಗಳನ್ನು ಬೆಳೆಸ್ತಾರೆ. ಅಂದರೂ ಯಾವುದಕ್ಕೂ ಅದು ಏನೂ ಇಲ್ಲ, ಒಂದೇ ರೂಪ. ಅವರು ವಿಷ್ಟಾದಿಗಳು ಮತ್ತು ನರಕಾದಿಗಳು ಹೊಲಸಾದಿಗಳು ಕೆಡವಿದ್ರು ಸಹಿತ ಅದಕ್ಕೆ ಪೃಥ್ವಿ ಏನು ಅನ್ನುವುದಿಲ್ಲ. ಚಂದನಾದಿಗಳು ಲೇಪನ ಮಾಡಿದರೂ ಸಹಿತ ಪೃಥ್ವಿ ಏನು ಮಾಡುವುದಿಲ್ಲ. ಕೃಷಿ ಮಾಡಿ ಏನಾದರೂ ಹೊಲಾದಿಗಳು ಮಾಡಿದ್ರು ಏನೂ ಇಲ್ಲ. ಜೈ गुण अवगुण तिन सम कर जाना महाविरोध अधिक सुख माना। ಗುಣ ಮತ್ತು ಅವಗುಣ ಪೃಥ್ವಿ ಎರಡು ಸಮಾನ ಭಾವದಿಂದ ತಿಳಿದು ಯಾರು ವಿರೋಧ ಮಾಡ್ತಾರಂದ್ರೆ ಅವರಿಗೆ ಮತ್ತಿಷ್ಟು ಏನದಂದ್ರೆ ಲಾಭದಾಯಕ ಆಗಿ ಸುಖ ಕೊಟ್ಟು ಜೈ महाविरोध अधिक सुख माना। मुख का दृष्टांत। और मृतक भाव सुन ले निरख परख गुरुमद पग दे। ಇದು ಇನ್ನ ಮೃತಕ ಭಾವವೇ ನಡೆದದ. ಇನ್ನೊಂದೇನದಂದ್ರೆ ಮೃತಕ ಭಾವ ನಾನು ಹೇಳ್ತೀನಿ. ಇಂಥ ಮೃತಕ ಭಾವ ತಿಳಿದು ನೀನು ಗುರು ಮಾರ್ಗ ಹಿಡಿ. ಅದು ಯಾವುದಂದ್ರೆ ಕಬ್ಬಿನ ಉದಾಹರಣೆ ಕೊಡ್ತಾರೆ. ಜೈ जैसे मुख किसान बनावे रति रति कर देख कटावे। ಮೊದಲೇ ಏನದಂದ್ರೆ ಸೇದ್ಯಗಾರನು ಆ ಕಬ್ಬಿಗೆ ತುಂಡು ತುಂಡು ಮಾಡಿ ನೆಲದಲ್ಲಿ ಹೂಳ್ತಾನೆ. ಜೈ कोलों में पुनि आप परावे पुनि कड़ाग में आप उठावे। ಮತ್ತಿನ್ನು ಕಬ್ಬು ಕೊಯ್ದು ಏನು ಮಾಡ್ತಾರೆ, ಕಬ್ಬು ಬೆಳೆ ಬಂದ ನಂತರ ಅದಕ್ಕೆ ಕೊಯ್ದು ತುಂಡು ತುಂಡು ಮಾಡಿ ಗಾಣದಲ್ಲಿ ಕೊಟ್ಟು ಅದಕ್ಕೆ ಹಿಪ್ಪಿ ಮಾಡಿ ಅದರ ರಸ ಎಲ್ಲ ತೆಗೆದು ಮತ್ತು ಕಡಾಯಿಯಲ್ಲಿ ಹಾಕಿ ಏನದಂದ್ರೆ ಅದಕ್ಕೆ ಕಾಸ್ತಾರೆ. ಜೈ निज तन दागे गुड़ तब होए पगरताव देखांद बिलोई। ಅದರ ಶರೀರ ಎಲ್ಲ ಸುಟ್ಟ ನಂತರ ಬೆಲ್ಲ ಆಗ್ತದೆ, ಮೊದಲಿನಕ್ಕಿಂತಲೂ ರುಚಿ ಆಗ್ತದೆ. ತದನಂತರ ಆ ಬೆಲ್ಲಕ್ಕೆ ಸುಟ್ಟ ನಂತರ ಸಕ್ಕರೆ ಆಗ್ತದೆ, ಅದಕ್ಕಿಂತಲೂ ರುಚಿಯಾಗಿರ್ತದೆ. ಜಿ तापू मागी ताव पुनि दीना चीनी तब कावन लीना चीनी होय बगर तन जा
ಅಷ್ಟಕ್ಕೆ ಬಿಡಲಿಲ್ಲ. ಮತ್ತೇನದಂದ್ರೆ ಆ ಸಕ್ರಿಗೂ ಏನದಂದ್ರೆ ಪಾನಕ ಮಾಡಿ ತದನಂತರ ಏನದಂದ್ರೆ ಅದಕ್ಕೆ ಮಿಸ್ರಿ ಅಂದ್ರೆ ಕಲ್ ಸಕ್ರಿ ಮಾಡಿದರು. ಜಿ मिस्री से जब कंद सगावा कहे कबीर सबके मन भाव. ಆ ಕಲ್ಸಕ್ರಿಗೆ ಮತ್ತು ಕುದಿಸಿ ಏನದಂದ್ರೆ ಕಲಾಕಂದ ಮಾಡಿದರು. ಆ ಕಲಾಕಂದ ನೋಡಿದ ಕೂಡಲೇ ಪ್ರತಿಯೊಬ್ಬರಿಗೆ ಏನದಂದ್ರೆ ಇದು ನಾನು ತಗೋಬೇಕು ಮತ್ತು ನಾನು ಸ್ವೀಕಾರ ಮಾಡಬೇಕು ಅನ್ನತಕ್ಕಂಥ ಅಪೇಕ್ಷೆ ಉತ್ಪತ್ತಿ ಆಯಿತು. ಏನು ಕಬ್ಬು ಇಷ್ಟು ಸುಟ್ಟುಕೊಂಡು ವೇಳೆಯಲ್ಲಿ ಎಲ್ಲರಿಗೆ ಪ್ರಿಯ ಆಯಿತು. ಅದರಂತೆ ನಮ್ಮಲ್ಲಿ ಮಮಕಾರತ್ವ ಇರಲಾರದೆ ಮೃತಕ ರೂಪದಿಂದ ಇದ್ದಾಗ ಎಲ್ಲರೂ ನಮ್ಮ ಕಡೆ ನೋಡ್ತಾರೆ, ನಮ್ಮಲ್ಲಿ ಅಪೇಕ್ಷೆ ಉಳ್ಳವರಾಗ್ತಾರೆ. ನಮ್ಮಲ್ಲಿ ನಾನು ಅನ್ನತಕ್ಕಂಥ ಮಮಕಾರ ಇತ್ತು, ಇನ್ನೊಬ್ಬರಲ್ಲಿ ಅದಕ್ಕಿಂತಲೂ ಹೆಚ್ಚಿಗೆ ಅದ. ಸಂಪೂರ್ಣ ಜಗತ್ತವೇ ಮಮಕಾರ ರೂಪದ. ಜಿ यागी बिदते जो सिख सर गुरु कृपा सहजे भवतर. ಅದಕ್ಕೇನಂತಾರೆ, ಈ ವಿಧಿದಿಂದ ಯಾವ ಶಿಷ್ಯರು ಇದು ಗ್ರಹಣ ಮಾಡ್ತಾರಂದ್ರೆ ಅವರಿಗೆ ಗುರುವಿನ ಕೃಪೆ ಆಗಿ ತಾವು ಉದ್ಧಾರ ಆಗಿ ಸಂಪೂರ್ಣ ಜಗತ್ತವೇ ಉದ್ಧಾರ ಮಾಡತಕ್ಕಂಥ ಶಕ್ತಿ ಅವರಲ್ಲಿ ಇರ್ತದೆ. ಗುರುಮುಖ ಕೋಟ ಉದಾರದಾ ದೇ ನಾಮೇ ಏಕ ಕಣಿ. ಇಂಥ ಗುರುಮುಖ ಜನರು ನಾಮದ್ದು ಒಂದು ಅಂಶ ಮಾತ್ರ, ಒಂದು ನುಚ್ಚಿನ ಕಾಳಿನಷ್ಟೇ ಏನದಂದ್ರೆ ಶಕ್ತಿ ತಮ್ಮದು ಕೊಟ್ಟು ಕೋಟ್ಯಾವಧಿ ಜೀವಿಗಳಿಗೆ ಉದ್ಧಾರ ಮಾಡತಕ್ಕಂಥ ಶಕ್ತಿ ಇರ್ತದೆ. ಅಂದ್ರೆ ಯಾವ ಪುರುಷರು ಇಂಥದ್ದು ಸಹನ ಮಾಡ್ಯಾರಂದ್ರೆ ಅವರಿಗೆ ಜಿ मृतिक भाव कौन धारण कर सकता है? ಹಾ, ಮತ್ತೇನದ ಧರ್ಮದಾಸ್ಜಿ ಪ್ರಶ್ನೆ ಮಾಡ್ತಾರೆ, ಇಂಥ ಕಠಿಣವಾದಂಥ ಮೃತಕ ಭಾವ ಯಾರು ಧಾರಣ ಮಾಡಬಹುದು? ಜಿ मृतक भाव के कठिन धर्मन लगे बिरला सूर को कादर सुनत तग तन मन दगे पाचन तितवत कूड़ को. ಅದಕ್ಕೆ ಕಬೀರ್ ಸಾಹೇಬ್ರು ಏನಂತಾರೆ, ಹೇ ಧರ್ಮದಾಸನೇ, ಇದು ಮೃತಕ ಭಾವ ಏನದಂದ್ರೆ ಮಹಾಶ್ರೇಷ್ಠವಾದದ್ದು, ಅಗಮ್ಯವಾದದ್ದು, ಮಹಾ ಕಠಿಣವಾದದ್ದು, ದುಸ್ತರವಾದದ್ದು. ಇದು ಸರ್ವರಿಗೆ ಸಾಧ್ಯದಲ್ಲಿ ಬಂದಿದ್ದಲ್ಲ. ಎಷ್ಟೋ ಏನದಂದ್ರೆ ಕಾಯರ ಅಂದರೆ ಹೇಡಿಗಳು ಈ ವಾಕ್ಯ ಕೇಳಿದ ಕೂಡಲೇ ಅವ್ರ ಮನಸ್ಸಿನಲ್ಲಿ ಹಿಡಿಯೋದಿಲ್ಲ, ಓಡೇ ಬಿಡ್ತಾರೆ, ಅವರು ಅಲ್ಲಿ ಇರೋದಿಲ್ಲ. ಯಾಕೆ ಇದು ಸಾಧಾರಣ ಮಾತ್ರದ, ಯಾರಿಗೆ ತಿಳಿಲಿಕ್ಕೆ ಬರೋದು ಬಂದಿತ್ತ, ತಿಳಿದ್ರೆ ನಡಿಲಿಕ್ಕೆ ಬಂದಿತ್ತ ಇಲ್ಲ. ಜಿ मृतक भाव के कठिन धर्मन लगे बिरला सूर को कादर सुनत तगी तन मन दगे पाचन तितवत कूड़ को. ಏನು ಅದು ಕೇಳಿದ ಕೂಡಲೇ ಅವ್ರ ಶರೀರ ಮನಸ್ಸು ಎಲ್ಲ ಬೆಂಕಿ ಹತ್ತದ. ಅಲ್ಲಿಂದ ಮತ್ತವನು ತಿರುಗಿ ಬರೋದಿಲ್ಲ, ಓಡಿ ಹೋದ ಅವನ ಅತ್ಲಾಗಿ. ಜಿ की शिष्य आप समारे ताब सही गुरु ज्ञान को. ಅವರೇ ಒಬ್ಬರು ವಿರಳ, ಒಬ್ಬರು ಶಿಷ್ಯರೇನದಂದ್ರೆ ಗುರುವಿನ ಜ್ಞಾನ ರೂಪವಾದಂಥ ಶಕಿ ಮತ್ತು ಕಠಿಣತ್ವಕ್ಕೆ ಸಹನ ಮಾಡಬಹುದು. ಹೇಗೆ ಏನದಂದ್ರೆ ಕಬ್ಬಿನ ರಸ ಅಥವಾ ಕಬ್ಬು ಏನದಂದ್ರೆ ಇಷ್ಟು ಕಷ್ಟಕ್ಕೆ ಸಹನ ಮಾಡೋದ್ರಿಂದ ಎಷ್ಟು ಪ್ರಿಯವಾಯಿತೋ, ಅದರಂತೆ ಏನಂದ್ರೆ ಯಾರೋ ಒಬ್ಬರು ವಿರಳ ಶಿಷ್ಯರೇನದಂದ್ರೆ ಗುರು ಜ್ಞಾನ ರೂಪವಾದಂಥ ಬೆಂಕಿಗೆ ಸಹನ ಮಾಡಬಹುದು. ಎಲ್ಲರದಿಂದ ಇದು ಆಗೋದಿಲ್ಲ. ಜಿ लगे भेदी भेद निश्चय जाय दीप अमान को. ಅದಕ್ಕೇನಂತಾರೆ, ಇಂಥ ಭೇದಿ ಪುರುಷರು ಆ ಭೇದಕ್ಕೆ ತಿಳಿದು ನನ್ನ ದ್ವೀಪಕ್ಕೆ ಏನದಂದ್ರೆ ತನ್ನಷ್ಟಕ್ಕೆ ತಾನೇ ಅವರು ಬರ್ತಾರೆ. ಜಿ मृतक ही साधु होता है. ಹ? मृतक ही साधु. ಅಂಥ ಮೃತಕರ ಹೆಸರೇ ಸಾಧು. ಜಿ सो सतगुरु को पावई मृतक को सो साधु. ಅವರೇ ಏನದಂದ್ರೆ ಆ ಸದ್ಗುರುಗಳಿಗೆ ತಮ್ಮ ಅಂತರದಲ್ಲಿ ಪ್ರಕಟ ಮಾಡಬಹುದು. ಮತ್ತು ಇಂಥ ಮೃತಕರ ಹೆಸರೇ ಸಾಧು.
ಸಾಧು ಸಾಧು ಅಂದ್ರೆ ಹೊರಗಿನ ವೇಷಧಾರಿ ಸಾಧುಗಳು ಬೇಕಾದಷ್ಟು ಆಗ್ಬಹುದು, ಪರಂತು ಸಾಧುಗಳದ ನಿಜತ್ವ ಏನದಂದ್ರೆ ಇದು ಅದ. ಜಿ सो सतगुरु को पावई मृतक सोय तो साधु सासु देव आशा करे मेटे सकल उपास. ಅವರಿಗೆ ಮನುಷ್ಯರೇ ಯಾಕೆ ದೇವಿ ದೇವತಾದಿಗಳೇನದಂದ್ರೆ ಅವ್ರ ದರ್ಶನಕ್ಕಾಗಿ ಆಶಾ ಮಾಡ್ತಾರೆ. ಯಾಕೆ ಎಲ್ಲರದು ಉಪಾಧಿ ದೂರ ಕರೆಸ್ತಕ್ಕಂಥವ್ರು, ಅವರು ಉಪಾಧಿ ರಹಿತರಾದಂಥವ್ರು. ಜಿ किसे कहते हैं? साधु किसे कहते हैं? ಇನ್ನು ಸಾಧು ಯಾರಿಗಂತಾರೆ? ಜಿ साधु मार्ग कठिन धर्म दासा रजनी रगे सो साधु सुवास. ಸಾಧುಗಳ ಮಾರ್ಗ ಏನದಂದ್ರೆ ಭಾಳ ಕಠಿಣ. ಮೊದಲು ಸಾಧು ಆಗೋದಕ್ಕೆ ಪ್ರಯತ್ನವೇ ಪಡಿಬಾರ್ದು, ಬಹಳ ಕಠಿಣ. ಅವ್ರೆ रहनी रहे सो साधु सुवास. ಹಾ, ಯಾವತ್ತು ಏನದಂದ್ರೆ ಅದೇ ನಡಾವಳಿಯಲ್ಲಿ ಅದೇ ಸ್ಥಿತಿಯಲ್ಲಿ ಇದ್ದಂಥವ್ರ ಹೆಸರು ಸಾಧು. ಒಂದು ಜಾಗದಲ್ಲಿ ಏನಂತಾರೆ, करनी करे सो पूत हमारा, कथनी कथे सो नाती, रहनी रहे सो गुरु हमारा, हम उनके साथी. ಕಬೀರ್ ಸಾಹೇಬ್ರೇ ಹೇಳ್ತಾರೆ, ಯಾರೇನದಂದ್ರೆ ಅದೇ ಮಾರ್ಗದಲ್ಲಿ ನಡೀತಾರೆ ಅವ್ರೇನದಂದ್ರೆ ನನ್ನ ಮಕ್ಕಳು. ಮತ್ತು ನಡಿಲಾರ್ದೆ ಬರೀ ಬಾಯಿ ಮಾತಿನಿಂದ ಯಾವ ಇರ್ತಾವಂದ್ರೆ ಅವು ಮೊಮ್ಮಕ್ಕಳು. ಮತ್ತು ಯಾವ ಅದೇ ದೇಹದಲ್ಲಿ ಅನುಭವ ಪಟ್ಟು ಅದ್ರ ರೂಪ ಆಗ್ಯಾರು ಅವರೇನದಂದ್ರೆ ಗುರುಗಳು, ನಾನು ಅವ್ರ ಸಂಗಡ. ಜೈ पाचो इंद्री सम कर राखे नाम अमीर सुनित दिन चाखे. ಇನ್ನು ಆ ಸಾಧು ಜನರದ ಸಾಧನ ಸ್ಥಿತಿ ಹಾಗೆ, ಅವ್ರು ಏನು ಸಾಧನ ಮಾಡಬೇಕು, ಯಾವ ಸಾಧನದಲ್ಲಿ ಇರ್ತಾರೆ ಅದರದ್ದು ಸ್ಥಿತಿ. 5 ಇಂದ್ರಿಯಗಳು ಸಮಕರಂದ್ರೆ ಸಮಾನುಭಾವದಲ್ಲೇ ಇರುವುದು. ಯಾವುದು ಇಂದ್ರಿಯ ಪ್ರಬಲವಾಗಿ ಈತನಿಗೇನದಂದ್ರೆ ಪ್ರಪಂಚದಲ್ಲಿ ಓಡಾಡುವುದಕ್ಕೆ ಹಚ್ಚಲಾರದೆ 5 ಇಂದ್ರಿಯಗಳೇನದ ಸಮಭಾವದಲ್ಲಿದ್ದು, ಮತ್ತು ಯಾವತ್ತು ಅವರ ಚಿತ್ತ ಏನದಂದ್ರೆ ನಾಮದಲ್ಲಿ ಕೂಡಿ ನಾಮಾಮೃತ ಯಾರು ಪಾನ ಮಾಡ್ತಾರಂದ್ರೆ ಅವ್ರ ಹೆಸರು ಸಾಧು. ಜಿ प्रथमे चक्षु इंद्री कद साधे गुरगम पंथ नाम अवराधे. ಇನ್ನು 5 ಇಂದ್ರಿಯಗಳದು ವರ್ಣನೆ ಮಾಡ್ತಾರೆ. ಮೊದಲನೇ ಇಂದ್ರಿಯ ಪ್ರಬಲವಾದದ್ದು ಯಾವುದಂದ್ರೆ ಚಕ್ಷು ಮತ್ತು ನೇತ್ರ ಇಂದ್ರಿಯ. ಈ ನೇತ್ರೇಂದ್ರಿಯ ಏನು ಮಾಡಿರ್ತದಂದ್ರೆ ನಮ್ಮ ಹೃದಯದೊಳಗಿಂದ ಶಕ್ತಿ ಮನೋರೂಪವಾಗಿ ಅಥವಾ ಮೋಹರೂಪವಾಗಿ 80% ಎಳೆದಿರ್ತದೆ. ಎಲ್ಲದಕ್ಕಿಂತಲೂ ಬಲಕರವಾದಂತಹದ್ದು ನೇತ್ರೇಂದ್ರಿಯ. ಅದು ತಾನು ನೋಡಲಾರ್ದೇನೆ ಒಯ್ದು ನೋಡಿಸಿರ್ತದೆ. ಯಾಕೆ ಅಷ್ಟು ಶಕ್ತಿ ಅದ ಅದರಲ್ಲಿ. ನಾವು ಎಷ್ಟೋ ನೋಡಬಾರ್ದು ಅನ್ನತಕ್ಕಂಥದ್ದು ಭಾವನೂ ಇಟ್ಕೊಂಡಿರ್ತೇವೆ. ಅಂದ್ರೂ ಸಹಿತ ಅಕಸ್ಮಾತ್ ಯಾವಾಗಿರಿ ನಮಗೊಯ್ದು ಎಳೆದು ನೋಡಿಸಿರ್ತದ. ಅದು ಇದು 80% ನಮ್ಮ ಶಕ್ತಿಗೆ ಎಳೀತದ. ಜಿ प्रथमे चक्षु इंद्री कद साधे गुरुगम पंथ नाम अवराधे. ಮೊದಲೇನದಂದ್ರೆ ನೇತ್ರೇಂದ್ರಿಗೆ ಸಾಧನದಲ್ಲಿ ತರುವುದು. ಯಾವತ್ತು ಗುರುವಿನ ಗಮ್ಯ ಮತ್ತು ಗುರುವಿನ ಯುಕ್ತಿಯಲ್ಲಿ ಮನಸ್ಸಿಗೆ ನಿಲ್ಲಿಸಿ ಅದು ಸಾಧನದಲ್ಲಿ ಮಾಡುವುದು, ತರುವುದು. ಜೈ सुंदर रूप चक्षु की पूजा रूप कुरूप न
ಇದು ನೇತ್ರದ್ದು ಪೂಜೆದ ಸಾಮಾನ್ಯ ಯಾವುದು ಅಂದ್ರೆ ಸುಂದರ ಸುಂದರ ರೂಪಾದಿಗಳು ನೋಡಿ ಇದು ಮನುಷ್ಯನಲ್ಲಿ ಆನಂದ ಪಡೆಯೋದು, ಮತ್ತೆ ರೂಪ ಕುರೂಪಾದಿಗಳು ನೋಡಿ ಭೇದ ಭಾವಾದಿಗಳು ಉತ್ಪತ್ತಿ ಮಾಡೋದು, ಇದು ಒಂದು ಕಣ್ಣಿನ ದೋಷವೇ. ಯಾವತ್ತು ಸುಂದರ ರೂಪ ನೋಡುವುದಕ್ಕಾಗಿ ಎಳ್ಕೊಂಡು ಹೋಗೋದು ಇದನ್ನು ಒಂದು ಕಣ್ಣಿನ ದೋಷವೇ. ಮತ್ತು ರೂಪ ಕುರೂಪಾದಿಗಳು ನೋಡಿ ನಮ್ಮಲ್ಲಿ ಭೇದ ಭಾವಾದಿಗಳು ಉತ್ಪತ್ತಿ ಮಾಡುವುದನ್ನು ಇದನ್ನು ಕಣ್ಣಿನ ದೋಷವೇ. ಜೈ रूप कुरूप की सम कर जाने, दरस विदेख सदा सुख माने. ಅಲ್ಲಿ ರೂಪ ಮತ್ತು ಕುರೂಪ ಇವೆರಡೂ ಸಮಾನ ಭಾವದಿಂದ ನೋಡಿ ಯಾವತ್ತು ವಿಧೇಯ ರೂಪವಾದಂತಹ ಪರಮಾತ್ಮ ನಾಮದಲ್ಲಿ ಚಿತ್ತು ಕೂಡಿಸಿದೊಳಗೆ ಈ ನೇತ್ರದ ಓಡಾಟ ತಪ್ತದ. ಇಲ್ದ್ರ ನೇತ್ರ ಏನದಂದ್ರೆ ನಮಗೆ ಎತ್ಲ ಬೇಕು ಅತ್ಲ ಹೇಳ್ಕೊಂಡು ಹೋಗಿರ್ತದ. ರೀ श्रवण वशीकरण इंद्रिय श्रवण बचन शुभ चाहे, उत्कट बचन सुनत चित दाहे. ಇನ್ನು ಶ್ರವಣೇಂದ್ರಿಯ ಕೇಳತಕ್ಕಂಥ ಕಿವಿ ಇಂದ್ರಿಯ ಇದನ್ನು ಏನದಂದ್ರೆ ಅಷ್ಟೇ ಪ್ರಬಲದ ಅಂದ್ರೆ ಅದರಷ್ಟು ಜೋರಿಲ್ಲ ಇದರಲ್ಲಿ. ಯಾರದರೆ ನಿಂದ ಮತ್ತು ಚಾಡೆ ಕೇಳೋ ಕಾಲದಲ್ಲಿ ಎಷ್ಟು ಸಂತೋಷವಾಗಿರ್ತದೆ, ಎಲ್ಲ ಸ್ಮೃತಿ ಎಲ್ಲ ಮರ್ತಿರ್ತದೆ. ಅದರಲ್ಲಿ ಚಿತ್ತ ಕೂಡಿ ಅದರ ರೂಪ ಆಗಿ ಕೇಳ್ತಿರ್ತದೆ. ಅವನು ಹೇಳೋವನು ಕಿವಿಯಾಗಿ ಹೇಳ್ತಿರ್ತಾನೆ ಅಂದ್ರೆ ಇವನೇನದಂದ್ರೆ ಒಳ್ಳೆ ಲಕ್ಷ್ಯ ಕೊಟ್ಟದಕ್ಕೆ ಕೇಳ್ತಿರ್ತಾನೆ. ಆ ಕೇಳೋದ್ರದಿಂದ ಆ ಶಬ್ದದಿಂದ ಇವನ ಅಂತರದಲ್ಲಿ ಚಲವಿಚಲ ಆಗ್ತದೆ ಮನಸ್ಸ, ರಾಗದ್ವೇಷಾದಿಗಳು ಉತ್ಪತ್ತಿ ಆಗ್ತಾವೆ. ಇದಕ್ಕೆ ಆಗೋದಕ್ಕೆ ಕಾರಣ ಏನದಂದ್ರೆ ಇದು ಕಿವಿನೇ ಒಂದು ಮೂಲ ಕಾರಣ. ಆ ವ್ಯಕ್ತಿಗೇನು ಈತನು ನೋಡೋದಿಲ್ಲ ಆಗಿನ ಸಮಯದಲ್ಲಿ ಕೇಳೋ ಕಾಲದಲ್ಲಿ ಆ ವಾಕ್ಯ ಕೇಳಿ ಇವನಲ್ಲಿ ಏನಾದ್ರು ರಾಗದ್ವೇಷಾದಿಗಳು ಉತ್ಪತ್ತಿ ಆಗಿರ್ತಾವೆ. जी बोल कुबोल दो समले के, हृदय शुद्ध गुरु ज्ञान विषेक. ಮತ್ತು ತನ್ನ ಮಹಿಮೆ ವರ್ಣನೆ ಕೇಳೋ ಕಾಲದಲ್ಲಿ ಎಷ್ಟು ಕಿವಿಗಳು ಏನದಂದ್ರೆ ಮಲದಂಗ ನಿಗರ್ಸಿ ಕೇಳ್ತಿರ್ತಾವ. ತನ್ನ ಮಹಿಮೆ ಆಗ್ತಿತ್ತಂದ್ರ ಆಹಾ ನೀನು ಮಹಾಪುಣ್ಯಾತ್ಮನು, ನೀನು ಮಹಾಭಕ್ತ, ನೀನು ಮಹಾ ಧರ್ಮಾತ್ಮನು, ಹಾಗ ಹೀಗ ಉದಾರತ್ವ ಹಾಗೆ ಹೀಗ ಅಂತ ಹೇಳಿದ ಕೂಡ್ಲೇನೆ ನಿನ್ನಂಗೆ ಯಾರೂ ಇಲ್ಲ ನೋಡಿ ಜಗತ್ತದಲ್ಲಿ ಅಂದ್ರೆ ಆಗೋಯ್ತು, ಉಬ್ಬಿದ್ಬಿಟ್ಟೆ ನಾನು. ಯಾಕೆ ಅದು ಒಂದು ಕಿವಿ ಇಂದ್ರಿ ದೋಷದಿಂದ ಇದು. ಮತ್ತು ಅಲ್ಲಿ ಏನೂ ಇಲ್ಲ, ಇವನು ಉಬ್ಬವನು ಅಲ್ಲ ತಗ್ಗವನು ಅಲ್ಲ, ಅಂತೂ ಆಗ ಕರ್ಣೇಂದ್ರಿಯ ದೋಷದಿಂದ ಆ ವಾಕ್ಯಗಳು ಕೇಳಿ ಇವನು ಉಬ್ಬಿಬಿಟ್ಟ. ಅಲ್ಲಿ ಮೊದಲಿದ್ದಂಗೆ ಅದಾನ, ಅಲ್ಲಿ ಉಬ್ಬಿಲ್ಲ ಪಬ್ಬಿಲ್ಲ ತಗ್ಗಿಲ್ಲ, ಹೆಚ್ಚಿನ ಬಲನೂ ಬಂದಿಲ್ಲ, ಏನೂ ಇಲ್ಲ. ಬರಂತಹ ವಾಕ್ಯ ಕೇಳಿದ ಕೂಡಲೇ ಇವನಲ್ಲಿ ಇಂತಹ ದ್ವೇಷ ಭಾವಾದಿಗಳು ಮಮಕಾರತ್ವ ಉತ್ಪತ್ತಿ ಆಯಿತು. ಅಂದರೆ ಕಿವಿಗೆ ಏನದಂದ್ರೆ ಬೋಲ ಕುಬೋಲ, ಒಳ್ಳೆ ಮಾತ ಕೆಟ್ಟ ಮಾತು ಇವು ಏನದಂದ್ರೆ ಇದು ತಿಂಡಿ ಹಸುವ. ಕಿವಿ ಹಸುವು ಏನದಂದ್ರೆ ಒಳ್ಳೆ ಮಾತು ಕೆಟ್ಟ ಮಾತು ಇವು ಎರಡು. ಜಿ बोल कुबोल दो समले के, हृदय शुद्ध गुरु ज्ञान विषेक. ಅದಕ್ಕೆ ನೀನು ಯಾರಾದ್ರೂ ಮಹಿಮಾ ತಾರೀಫ ಚಾಡೆ ನಿಂದಾದಿಗಳು ಮಾಡಿದ್ರು ಅಥವಾ ನಿನ್ನ ಮಹಿಮಾ ಮತ್ತು ವರ್ಣನೆ ಆದಿಗಳು ಮಾಡಿದ್ರು ಎರಡಕ್ಕೂ ಏನು ಲಕ್ಷ್ಯ ಕೊಡಲಾರದೆ ನೀನು ಒಂದೇನಾದ್ರು ಹೃದಯದಲ್ಲಿ ಆ ಪರಮಾತ್ಮನ ಚಿಂತನೆ ಅಥವಾ ನಾಮದಲ್ಲಿ ಚಿತ್ತೈಕೆ ಮಾಡಿ ಅದರಲ್ಲೇ ಲಕ್ಷ್ಯ ಕೊಡು, ಇದೆಲ್ಲ ಬಿಟ್ಬಿಡು. ಜಿ नासिका वशीकरण ಹಾ ಇನ್ನು ಮೂಗ ಅದು ಏನ್ ಮಾಡ್ತದ? ಜಿ नासिका इंद्री बात गदीना, यग सम राखे संत प्रवीण. ನಾಸಿಕಾ ಇಂದ್ರಿ ವಾಸದಾಧೀನ. ದುರ್ವಾಸ ಮತ್ತು ಸುವಾಸ ಇವು ಎರಡೂ ಏನದಂದ್ರೆ ನಾಸಿಕ ಮೂಗೇಂದ್ರಿಗೆ ಎಳಿತಾವ.
ಅದಕ್ಕೆ ಸಂತ ಜನರು ಈ ವಾಸದ ಕಡೆನೂ ಲಕ್ಷ್ಯ ಕೊಡಲಾರದೆ ಕೇವಲ ಒಂದು ನಾಮದಲ್ಲಿ ಚಿತ್ತೈಕೆ ಮಾಡಿ ಇರುತ್ತಾರೆ. ಜೈ जिह्वा वसी करे. ಇನ್ನು ನಾಲಿಗೆ ಆಗ ವಶೀಭೂತ. जिभ्यागिंद्री चाहे स्वाद खट्टा मीठा मधुर स्वाद. ಇನ್ನು ನಾಲಿಗೆ ಇಂದ್ರಿಯ ಇದನ್ನು ಎಲ್ಲದಕ್ಕಿಂತಲೂ ಒಂದು ಪ್ರಬಲವಾದದ್ದು. ಇದಕ್ಕೆ ಏನೇನು ರುಚಿಕರವಾದಂಥ ಪದಾರ್ಥದವೋ ಅದು ಸಿಕ್ತಂದ್ರೆ ಡಬಲ್ ಏಟ್ ಹಾಕದ. ಅದೊಂದು ಸ್ವಲ್ಪ ಕಮ್ಮಿ ಇತ್ತಂದ್ರೆ ಮನೆಗೆ ಜಗಳನೆ ತೆಗ್ದ, ಅಥವಾ ಊಟನೇ ಬಿಟ್ಟ, ಮುಣಸೆ ಒಟ್ಟ. ಇದು ಒಂದೇನು, ಒಂದು ನಾಲಿಗೆದಿಂದ ಇವನಿಗೆ ತನ್ನ ಅಧೀನವೇ ಮಾಡ್ಕೊಂಡು ಬಿಟ್ಟಿರ್ತದ. ಕಟ್ಟ ಅಂದ್ರೆ ಹುಳಿ, ಮಿಠ ಅಂದ್ರೆ ರುಚಿ, ಮತ್ತು ಚರ್ಪಟ, ಅನೇಕ ಸ್ವಾದಿಷ್ಟ, ಮೃದುತ ಇಂಥವೆಲ್ಲ ಇದು ನಾಲ್ಗಿದು ಏನದನ್ನು ಸಾಮಗ್ರಿ. ನಿಜವಾಗಿ ನೋಡಿದರೆ ಗಂಟಲ್ದು ಈಚೆ ಕಡೆ ಕೆಳಗಿಳಿದು ಕೂಡ್ಲೇನೆ ಅದು ಅನ್ನ ಇರುವಲ್ದ್ಯಾಕ, ಮುದ್ದಿರುವಲ್ದ್ಯಾಕ, ರೊಟ್ಟಿ ಇರುವಲ್ದ್ಯಾಕ ಎಲ್ಲ ಒಂದೇ ಆಗಿರ್ತದೆ. ಕಡ್ಲಿ ತಿಂದ್ರೆ ಸಹಿತನು ಕೆಳಗಾದ್ರೆ ಎಲ್ಲ ಒಂದೇ. ಇದು ಒಂದು 4 ಬರಳಿನಲ್ಲಿ ಇದೆಲ್ಲ ಅದ. ನಾಲ್ಗೆಯಲ್ಲಿ ಏನಾದ್ರೆ ಎಲ್ಲಿಯವರೆಗೂ ಅದೋ ಆ ಪದಾರ್ಥ, ಅಲ್ಲಿಯವರೆಗೂ ಮಾತ್ರ ಇದು ನಾಲ್ಗೆ ಅಧೀನ ಆಗಿರ್ತದೆ. ಕೆಳಗಿಳಿದು ಕೂಡನೇ ಎಲ್ಲ ಒಂದೇ. ತುಪ್ಪ, ಹಾಲು ಒಂದೇ, ಹುಳಿನೂ ಮಜ್ಜಿಗೆನೂ ಒಂದೇ. ಇದು ಇಷ್ಟರಲ್ಲೇ ಮಾತ್ರ ಎಲ್ಲರಿಗೂ ಅದು ಎಳ್ಕೊಂಡು ಬಿಟ್ಟದ. ಇವತ್ತು ಉಪ್ಪೇ ಇದ್ದಿದ್ದಿಲ್ಲ, ಇವತ್ತು ಖಾರನೇ ಇದ್ದಿದ್ದಿಲ್ಲ, ಇವತ್ತು ಊಟನೇ ಹೋಗಲಿಲ್ಲ ಅಂದ್ರೆ ಸಾಯ್ತೆ. ಜಿ सहज भाव में जो कछु आवे, रोखा फीका नहीं बिलगावे. ಒಂದೊಂದು ಅನ್ನದಲ್ಲಿ ಅಕ್ಕಿ ಕಣಿಯಲ್ಲಿ ಸಹಿತ ಏನದಂದ್ರೆ ಅದು ಲೇಖದಲ್ಲಿ ಅದ. ಈ ಅನ್ನದ ಕಾಳು ಈತನಿಗೆ ಸಿಗಬೇಕು ಅನ್ನೋದು ಮೊದಲೇ ಲೇಖ ಅದ. ಅದು ನಾವು ಹೆಚ್ಚಿಗೆ ಏನೇನು ಬೇಡ್ಕೋತ ಹೋಗ್ತೇವೆ ಅಂದ್ರೆ ಮತ್ತೆ ನಾವು ಮುಂದೆ ಏನದಂದ್ರೆ ಈ ಇಂದ್ರಿಯಗಳ ಅಧೀನವಾಗಿ ಪಾಪಕ್ಕೆ ಒಳಪಡೆಯುವುದಕ್ಕಾಗಿ ಈ ಇಚ್ಛಾ ಪ್ರಬಲ ಆಗ್ತದೆ. ಸಹಜ ಭಾವದಿಂದ ಏನು ಸಿಗ್ತದೋ ಅದು ಮಿಷ್ಟಾನ್ನೇ ಸಿಗಲಿ ಅಥವಾ ಸಾಧಾರಣ ಅನ್ನವೇ ಸಿಗಲಿ, ಊಟ ಮಾಡುವ ಕಾಲಕ್ಕೆ ಮಾತ್ರ ಅದರದ್ದೇನು ವಿಚಾರ ಮಾಡಲಾರ್ದೆ ಸುಮ್ಮನೊಂದೇನದಂದ್ರೆ ಈ ಹೊಟ್ಟಿಗೆ ಬಾಡಿ ಕೊಡೋದದ. ಈ ರೂಪದಿಂದ ನೀನು ಊಟ ಮಾಡು ಅಂದ್ರೆ ಆ ಲಜ್ಜತದಲ್ಲಿ, ಆ ರುಚಿಯಲ್ಲಿ ನೀನು ಅಧೀನ ಆಗೋದಿಲ್ಲ. ಇಲ್ದ್ರೆ ಅದು ನನಗೆ ಸ್ವಾದಿಷ್ಟೇ ಬೇಕು ಅಂದಂದ್ರೆ ನಾಲಿಗೆ ಅಧೀನ ಆದಿ ನೀನು. ಇನ್ನು ಪರಮಾತ್ಮ ರುಚಿ ಎಲ್ಲಿ ಸಿಕ್ಕಿತ್ತು. ಜಿ ಒಂದು ಜಾಗದಲ್ಲಿ ಏನಂತ, ರಾಮನಾಮಕ್ಕೆ ಆಲಸಿ, ಭೋಜನಕ್ಕೆ ಹುಷಿಯಾರ್, ತುಳಸಿ ಐಸೆ ನರಕೋ ಬಾರ್ ಬಾರ್ ಧಿಕ್ಕಾರ್. ರಾಮನಾಮದಲ್ಲಿ ಆಲಸ್ಯ, ಭಜನಿ ಕೂಡು ಅಂದ್ರೆ ಅಲ್ಲಿ ಆಗೋದಿಲ್ಲ, ಅಭ್ಯಾಸ ಮಾಡು ಅಂದ್ರೆ ಆಗೋದಿಲ್ಲ, ಊಟಕ್ಕೆ ಕಿವಿನೇ, ಗಂಟೆ ಯಾವಾಗ ಆಗ್ತದೆ ಅದೇ ನೋಡೋದು. ರಾಮನಾಮಕ್ಕೆ ಆಲಸಿ, ಭೋಜನಕ್ಕೆ ಹುಷಿಯಾರ್. ಭೋಜನದಲ್ಲಿ ಮಾತ್ರ ಎಂದು ಮರೆಯೋದಿಲ್ಲ, ತಪ್ಪದಿಲ್ಲ. ತುಳಸಿ ಐಸೆ ನರಕೋ ಬಾರ್ ಬಾರ್ ಧಿಕ್ಕಾರ. ಅದಕ್ಕೆ ತುಳಸಿದಾಸರು ಏನಂತಾರೆ, ಇಂಥ ನರರಿಗೆ ಮೇಲಿಂದ ಮೇಲೆ ಧಿಕ್ಕಾರ. ಅವರಿಗೆ ಏನು ಒಂದು ಊಟಕ್ಕಾಗಿ ಜನ್ಮ ಕಳ್ಕೋಬೇಕಂದ್ರೆ ಎಷ್ಟೋ ಕಾಲಾಂತರದಿಂದ ನೀನಿದು ತುಂಬಿಕೋತೆ ಬಂದಿರಬಹುದು. ಈಗಾದ್ರೂ ಅದಕ್ಕಾಗಿ ನೀನು ಸತ್ವಾದ್ರೆ ಏನು ಜೀ. जो कोई पंचामृत ले आवे, ताही देख नहीं फरक बढ़ाए. ಯಾರಾದ್ರೂ ಒಂದು ಸಮಯದಲ್ಲಿ ಪಂಚಾಮೃತ ಊಟ ತಂದ್ರು ಅಂದ್ರೆ ಇವನೊಳ್ಳೆ ಇವತ್ತೇನೋ ಅದ ಚೆನ್ನಾಗಿ ಏಟ್ ಹಾಕೋನು ಒಂದೊಂದು ಏನು ಮಾಡಿರ್ತಾವ. ಯಾರೇ ಮದ್ವಿ ಪದವಿ ಅಥವಾ ಎಲ್ಲರೇ ಊಟ ಹೇಳಿದ್ರೆ ಮೊದಲನೇ ದಿವಸ ಊಟ ಮಾಡೋದಿಲ್ಲ.
ಐಗೊಳ್ದು ಇದೇ ಗತಿ. ನಾಳಿನ ದಿವಸ ಭಿನ್ನ ಹೇಳ್ಯಾರಂದ್ರೆ ಇವತ್ತಿನ ದಿವಸ ಉಪವಾಸ ಇದ್ದೀವನು, ಮರುದಿವ್ಸ ಯಾಕೆ ಡಬಲ್ ಹಾಕೋದಕ್ಕೆ? ಅದಕ್ಕೇನಂತಾರೆ, ಯಾರಾದ್ರೂ ಪಂಚಾಮೃತ ತಂದ್ರು ಸಹಿತನು ಅದಕ್ಕೆ ನೋಡಿ ನೀನೇನದಂದ್ರೆ ಅಪೇಕ್ಷೆ ಪಡಿಬೇಡ. ಜೀ अधिक प्रेम सो पावे ತನ್ನ ಎದುರು ಬಂದಂಥದ್ದೇನದಂದ್ರೆ ಉಪ್ಪಿರಲಾರ್ದ ಬರೇ ಸೊಪ್ಪೆ ಯಾಕಾಗವಲ್ದು, ಅದಕ್ಕೊಳ್ಳೆ ಪ್ರೇಮದಿಂದ ನೀನು ಸ್ವೀಕಾರ ಮಾಡಿದ್ದಾದರೆ ನಿನ್ನ ಇಂದ್ರಿಯಗಳ ನೀನು ವಶೀಭೂತ ಆದವು ಅಂತ ತಿಳಿರಿ. ಜೀ ಅದು ಇದೇನು ಸಾಮಾನ್ಯ ಮಾತಲ್ಲ. ನಮ್ಮ ಪಂಕ್ತಿಯಲ್ಲಿ ಯಾರಾದ್ರೂ ಒಂದು ಸ್ವಲ್ಪ ಉಪ್ಪು ತಗೊಂಡ್ರೆ ನನಗ್ಯಾಕೆ ಬೇಡ, ಅವರಿಗೆ ಕೊಡ್ಬೇಕಾ? ಇಂಥದ್ದೇನದಂದ್ರೆ ಅಲ್ಲಿ ಬಂದ್ಬಿಡ್ತದ. ಯಾವನೇ ಒಬ್ಬ ನೀನು ಉಳ್ಳಾಗಡ್ಡಿ ತಗೊಂಡ, ನನಗೆ ಬ್ಯಾಡ್ದ ಅಂದ್ರೆ ಎಷ್ಟೇನದಂದ್ರೆ ಜೀವ ಇಂದ್ರಿಯ ಅಧೀನದ ನಮ್ಮ ಚಿತ್ತ. ನಾವು ಅದೆಲ್ಲ ಇದು ಸೇವಾ ಮತ್ತು ಇದು ಇಟ್ಟದ್ದು ಯಾಕಂದ್ರೆ ಇದೆಲ್ಲ ರಹಸ್ಯ ತಿಳಿಯೋದಕ್ಕದ. ಬರೇ ಏನೋ ಊಟ ಮಾಡಿ ಏಟು ಹಾಕಿ ಅತ್ತಾಗಿತ್ತ ಕೆಲಸ ಮಾಡಿ ನಡಿ ಒಂದು ದಿವಸ ಸತ್ವಾದ್ರೆ ಯಾತಕ್ಕಿದ್ದಂಗ ಏನದು? ಇದೆಲ್ಲ ರಹಸ್ಯ ತಿಳಿಯೋದಕ್ಕಾಗಿದು ಸೇವಾದ. ಇದೇನದಂದ್ರೆ ಎಲ್ಲರೂ ಹೋಗಿ ಬೇರೆ ಜಾಗದಾಗ ಕಲೀಲಿಕ್ಕೆ ಬಂದಿತ್ತ? ಇದು ಎಲ್ಲದಕ್ಕ ಕಲೀಲಿಕ್ಕೆ ಜಾಗ ಎಲ್ಲ? ಜೀ कुटिल काम कोई बिरले साधी. ಎಲ್ಲದಕ್ಕಿಂತಲೂ ಏನದಂದ್ರೆ ನಮ್ಮ ಜೀವನ ನಷ್ಟ ಮಾಡತಕ್ಕಂಥದ್ದು ಕುಟಿಲ ಮತ್ತು ಕಾಮೇಂದ್ರಿಯ. ಜೀ कामिनी रूप काल की खानी तजकुतास संग को गुरु ज्ञानी. ಸ್ತ್ರೀ ರೂಪ ಏನದಂದ್ರೆ ಕಾಲಂದು ಒಂದು ಖಣಿ. ಹೇಗ ಬಂಗಾರ ಗಣಿ ಅಥವಾ ಖಣಿ ಅಂತಾರೆ, ಆ ಪ್ರಕಾರ ಏನದಂದ್ರೆ ಮರಣ ಮತ್ತು ಕಾಲದ್ದೊಂದು ಖಣಿ. ಅದಕ್ಕೆ ನಿನಗೇನದಂದ್ರೆ ಗುರುಜ್ಞಾನವೇ ಬೇಕಾಗಿದ್ದಾದರೆ ಅದಕ್ಕೆ ದೂರ ಕರೆಸಿ ನೀನು ಯಾವತ್ತೂ ಗುರುಜ್ಞಾನದಲ್ಲಿ ಇರು. ಅದಕ್ಕೆ ಹೃದಯದಲ್ಲಿ ನೆನಿಬೇಡ. ಜೈ समय जो आप जुगा. ಅದಕ್ಕೇನಂತಾರೆ, ಯಾವ ಸಮಯದಲ್ಲಿ ನಿನಗೆ ಕಾಮವಾಸನ ಪ್ರಬಲ ಆಗ್ತದೆ, ತಡೆಯಲಾರ್ದಂಗೆ ಆಗ್ತದೆ, ಆಗಿನ ಸಮಯದಲ್ಲಿ ಏನು ಮಾಡು, ಆ ಪರಮಾತ್ಮ ನಾಮಸ್ಮರಣೆ ಮಾಡು ಅಥವಾ ಗುರುವಿನ ಧ್ಯಾನ ಮಾಡ್ಕೋತ ಕೂತು ಬಿಡು. ಜೈ ಆವಾಗ ವಿದೇಹ ರೂಪವಾದಂಥ ದೇಹ ರಹಿತವಾದಂಥ ತನ್ನಷ್ಟಕ್ಕೆ ತಾನೇ ಇದ್ದಂಥ ಶಬ್ದದಲ್ಲಿ ಚಿತ್ತ ಕೂಡಿಸಿ ಮನಸ್ಸಿಗೆ ಏನದಂದ್ರೆ ಅದರಲ್ಲೇ ಮೌನ ಕರೆಸಿ ಅಂದ್ರೇನು ನಿಲ್ಲಿಸಿ ನೀನು ಸ್ತಬ್ಧನಾಗಿಬಿಡು. ಆ ಶಬ್ದದಲ್ಲಿ ನಿನ್ನ ಚಿತ್ತ ಐಕ್ಯ ಆದ ಕೂಡಲೇ ನೀ ಕಾಮಾದಿಗಳು ತನ್ನಷ್ಟಕ್ಕೆ ತಾನೇ ದೂರ ಆಗ್ತವೆ. ಈ ಪ್ರಕಾರ ಕಾಮೇಂದ್ರಿಯ ಸಾಧನದಲ್ಲಿ ತಗೊಳ್ಬಾ. ಜಿ ಯಾವೆಳ್ಳದಲ್ಲಿ ನಿತ್ತತ್ವ ರೂಪವಾದಂಥ ಸತ್ಯ ಶಬ್ದದಲ್ಲಿ ನೀನು ಕೂಡಿದ್ರೆ ಕಾಮ ಎತ್ಲಾಗ ಸತ್ತು ಹೋಗ್ತದೋ ಅದ್ರದ್ದು ಗೊತ್ತ ಸಹಿತ ಆಗೋದಿಲ್ಲ. ಇದು ಒಂದೇ ಉಪಾಯದ, ಮತ್ತಿನ್ನೊಂದು ಯಾವುದಕ್ಕೂ ಅದು ಕೇಳುವುದಲ್ಲ. ಜೈ ಜೈ कामदेव लुटेरा काम पर बल अति भयंकर महा दारुण काल हो.
ಏನು ಕಾಮ ಏನದು ಅಂದ್ರೆ ಮಹಾಪ್ರಬಲವಾದದ್ದು, ಮಹಾಶಕ್ತಿ ಉಳ್ಳದ್ದು, ಅವರ ಅತಿ ಭಯಂಕರ ಮತ್ತು ಮಹಾಭಯಂಕರವಾದದ್ದು. ಇದೇ ಏನದು ಅಂದ್ರೆ ಮಹಾ ದಾರುಣ ಕಾಲ ಇದೆ. ಜೀ काम पर बल अति भयंकर महादारुण काल हो सुरदेव मुनिगण यक्ष गंधर्व सब कीन विलास हो. ನರರೇ ಅಲ್ಲ, ಸುರರು, ಯಕ್ಷರು, ಗಂಧರ್ವರು, ಬ್ರಹ್ಮ, ವಿಷ್ಣು, ಮಹೇಶ್ವರ, ದೇವಿ ದೇವತಾದಿಗಳು, ರಾಕ್ಷಸರು, ಸ್ವರ್ಗ, ವೈಕುಂಠ ಮತ್ತೇನದಂದ್ರೆ ಮೂರು ಲೋಕ, ಎಲ್ಲ ಲೋಕಕ್ಕೆಲ್ಲ ಇದು ಒಂದೇ ಹಿಡಿದಿತ್ತು. ಎಲ್ಲರಿಗೂ ತಿರುಗಿ ನೋಡಿಸ್ಬಿಡ್ತದ. ಪ್ರತಿಯೊಬ್ಬರು ಅತ್ಲಾಗಿತ್ಲಾಗ ಓಡಾಡಿ ಬಿಡುವುದೇ. ಆ ಶಕ್ತಿನೇ ಅಂಥದ್ದದ ರೀ. सुरदेव मुनिगण यक्ष गंधर्व सबकी कीन विलास हो सबकी लूटे विरल छूटे ज्ञान गुण जिन दृढ़ गढ़ी. ಎಲ್ಲರೂ ಏನದಂದ್ರೆ ತಮ್ಮ ಆವಿಷ್ಯ ಲೂಟು ಮಾಡಿಕೊಂಡು, ತಮ್ಮ ಜ್ಞಾನ ಶಕ್ತಿ ಲೂಟಿ ಮಾಡಿಕೊಂಡು ಕಳ್ಕೊಂಡು ಹೋಗಿಬಿಟ್ರು. ಕಾಮರೂಪವಾದಂತಹ ಕಳ್ಳನು ದಾರಿ ಬಡಿದು ಬಿಟ್ಟ. ಇವರು ಅವರು ಇಲ್ಲ, ಯಾರೋ ಒಬ್ಬರು ಏನದಂದ್ರೆ ಗುರು ಜ್ಞಾನ ಅಥವಾ ಗುರುಗಮ್ಯದಲ್ಲಿ ತಮ್ಮ ಚಿತ್ತ ಐಕ್ಯ ಮಾಡಿ ಯಾವತ್ತೂ ಏನದಂದ್ರೆ ಅದರಲ್ಲಿ ಸ್ಥಿರವಾದಂತಹ ಪುರುಷರಿಗೆ ಕಾಮ ಏನು ಮಾಡೋದಿಲ್ಲ. ಎಲ್ರಿ ಎಲ್ಲರಿಗೂ ಇದು ಬೆನ್ನತ್ತಿ ಬಿಟ್ಟದ. सबकी लूटे बिरल छूटे ज्ञान गुण जन दृढ़ गढ़े गुरु ज्ञान दीप समीप सत गुरु भेद मार्ग तिलगी. ಏನು ಗುರು ಜ್ಞಾನ ರೂಪವಾದಂತಹ ದೀವಿಗೆ ಅದು ಯಾವುದು ಸದ್ಗುರು ಸ್ವರೂಪ. ಅವರಿಗೆ ಏನದಂದ್ರೆ ಇದ್ರ ಭೇದ ಗೊತ್ತಾಗ್ತದೆ ಹೊರತಾಗಿ ಬಾಕಿ ಜನರಿಗೆ ಇದು ತಿಳಿಯೋದೇ ಅಲ್ಲಿ. काम लुटेर से बचने का उपाय. ಇನ್ನು ಅಂಥ ಏನದಂದ್ರೆ ಡಾಕು ಅಥವಾ ದಾರಿ ಕಳ್ಳನಿಂದ ಬದುಕುವ ಉಪಾಯ. ಜೀ भवन उजेरा कर रहो दीपक ज्ञान प्रकाश भाजे चोर अंजोर जब सतगुरु शब्द विलास. ಹ್ಯಾಗ ಕಳ್ಳನೇನದಂದ್ರೆ ರಾತ್ರಿದು ಕತ್ತಲಿದು ಸಾಯ್ತಾ ತಗೊಂಡು ಬರ್ತಾನೆ. ಹಾಗೆ ಆ ಕಾಮಾದಿ ವಿಕಾರ ಆದರೂ ಸಹಿತ ನಮ್ಮ ಹೃದಯದಲ್ಲಿ ಕತ್ತಲಿ, ಅಜ್ಞಾನ, ಜಗತ್ತು ಭಾವಾದಿಗಳು ಇದ್ದ ಕಾಲದಲ್ಲಿ ಮಾತ್ರ ಅದರದ್ದು ಪ್ರಬಲತ ಅದ. ಅದು ಇದ್ದಷ್ಟು ತನ್ನ ಶಕ್ತಿಯೆಲ್ಲ ಹಚ್ಚಿಬಿಟ್ಟಿದೆ. ಯಾವಾಗ ನಮ್ಮ ಹೃದಯವೇ ಪ್ರಕಾಶಿತದಂದ್ರೆ ಕಾಮಕ್ಕೆ ಬರ್ಲಿಕ್ಕೆ ಆಗಿಲ್ಲ. ಕಳ್ಳರು ಯಾಕೆ ಬರ್ತಾರೆ ದಿವಸಕ್ಕೆ? ರಾತ್ರಿಗೆ ಮಾತ್ರ ಕಳ್ಳರು ಬಂದಿರ್ತಾರೆ. ಯಾವತ್ತು ಪ್ರಕಾಶದಲ್ಲಿ ಇದ್ದ ಕಾಲದಲ್ಲಿ ಕಳ್ಳರು ಬರುವುದಕ್ಕೆ ಅವಕಾಶ ಇಲ್ಲ. ಅದ ಅವು ಬರ್ತಾವ, ನೋಡಿ ಹೋಗ್ತಾರೆ. ಓಹೋ, ಇವನು ಜಾಗೃತ ಅದಾನ. ಪ್ರಕಾಶದ್ದು ಜಾಗೃತಿ ಇದ್ದ ಪಕ್ಷದಲ್ಲಿ ಕಳ್ಳರು ಯಾಕೆ ಬರ್ತಾರೆ? ಅವರು भवन उजेरा कर रहो दीपक ज्ञान प्रकाश भाजे चोर अंजोर जब सतगुरु शब्द विलास. ಆವಾಗ ಏನದಂದ್ರೆ ಆ ಕಳ್ಳರು ಏನದ ಓಡಿ ಹೋಗ್ತಾರೆ. ಸದ್ಗುರು ಶಬ್ದದಲ್ಲಿ ಈತನ ಯಾವತ್ತು ಕೂಡಿದ್ದಾದ್ರೆ ಕಳ್ಳರು ಏನೂ ಮಾಡುವುದಿಲ್ಲ. ಬಸ್ ಮಗುಳು ಕಂದೆಗಳು ಗಂಜು ಬಳಗಗಳೊಂದು ನಿಮಿಷದಿ ತೋರಿತ ತಮ್ಮಂದದಲ್ಲಿ ತೊಲಗುವರು ಋಣ ಸಂಬಂಧ ತೀರಿದರು. ಮಗನ ಮುತ್ತಾಡಿದರೆ ಗಂಡನಿಗೆ ಜಾರಿಯ ತೊರೆದು ದೇಹ ಬಗೆದು ತನ್ನದು ಎನ್ನುತ್ತ ಮಮತೆಯ ಮಾಡಿ ರಕ್ಷಿಸಲು. ಮುದ್ದಾಡಿದರೆ ಗಂಡನಿಗೆ ಜಾರಿಯ ತೊರೆದು ದೇಹ ತನ್ನದು ಎನ್ನುತ್ತ ಮಮತೆಯ ಮಾಡಿ ರಕ್ಷಿಸಲು. ನಗುಳು ನಗೆಯಲಿ ಮೃತ್ಯು ದೇವತೆ ನಗುವರಾತನ ಮುಗ್ಧನೆಂದೆ ತೆಗೆಯಲಸುವಂದು ಯಾರಿಗೂ ಕಣ್ಣುಗಳಿಂದ.
ಕಾಲದಲಾವ ಸಾವಿನ ವಿಧದಲ್ಲಿ ತನಗೆ ಬಸುದು ನೋವಿದೆಂಬುದನ್ನಾರ ಅರಿಯಬಾರದು ದೇವದೈತ್ಯರಿಗೆ. ಆವ ಕಾಲದಲಾವ ಸಾವಿನಲಾವ ವಿಧದಲ್ಲಿ ತನಗೆ ಬಸುದು ನೋವಿದೆಂಬುದನ್ನರಿಯಬಾರದು ದೇವದೈತ್ಯರಿಗೆ. ತಾವು ದಾರಿದರಿಂದಲಧಿಕರ ಸಾವು ತಪ್ಪದು ಸಕಲ ಜನಕದ ಭಾವಿಸದ ಬಹು ಯತ್ನದಲ್ಲಿ ಕಳೆಯುವುದ. ದಾನ ಧರ್ಮ ದಯಾನ್ವಿತರು ನಿರ್ಮಾಣ ಮದ ಮತ್ಸರರು ಬಿಸಿತ ಮೌನ ಮೊದಲಾಗಿದ್ದಲಿಯ ಮಧ್ಯಾಹ್ನ ತತ್ಪರರು. ಜ್ಞಾನ ಸಾಧನ ಸಮದಮಾದಿ ವಿಧಾನ ನಿರತ ದಂಭ ದರ್ಪಗಳೇನು ಇಲ್ಲದ ಶಾಂತರೇ ತತ್ವಾಧಿಕಾರಿಗಳು. ಸತ್ಯ ಶೌಚಾಚಾರ ನಿರತರು ಚಿತ್ತದಲ್ಲಿ ನಿರ್ಮಲರು ನಿಸ್ಪೃಹ ವೃತ್ತಿಯಲ್ಲಿ ವರ್ತಿಸುವ ರಾಸಾಪಾಶವರ್ಜಿತರು. ಉತ್ತಮೋತ್ತಮರಾದ ಗುರುಪದ ಭಕ್ತಿಯುಕ್ತರು ಭವದ ಬೇರನ್ನು ಕಿತ್ತು ಬಿಸುಡು ಶಾಂತರೇ ತತ್ವಾಧಿಕಾರಿಗಳು. ಉತ್ತಮೋತ್ತಮರಾದ ಗುರುಪದ ಭಕ್ತಿಯುಕ್ತರು ಭವದ ಬೇರನ್ನು ಕಿತ್ತು ಬಿಸುಡು ಶಾಂತರೇ ತತ್ವಾಧಿಕಾರಿಗಳು. ಕ್ಷಣಿಕವಹ ಸಂಸಾರ ಕರದಿಯ ಎಣಿಸಿ ಆ ಚಂದ್ರಾರ್ಕವಿಹುದೆಂದೆಣಿಸಿಕೊಂಡಿದರು. ಕ್ಷಣಿಕವಹ ಸಂಸಾರ ಕರದಿಯ ಎಣಿಸನಾ ಚಂದ್ರಾರ್ಕವಿಹುದೆಂದೆಣಿಸಿಕೊಂಡು ಬ್ರಹ್ಮಪಟ್ಟವ ಕಟ್ಟಿಕೊಂಡಂತೆ. ದಣಿಯ ನಷ್ಟವಗಿದರು ನಿಜ ಸಂದಣಿಯ ಸೈರಿಸ ಕಾಲ ಪಾಶದಿ ಕುಣಿಕೆಯಲ್ಲಿ ಬಿಗಿವರೆದು ಬಿದ್ದಿಗ ಪಶುವಿನಂತವನು. ಅನ್ಯರೇತೋ ಜಾತಿ ಹೆಂಡತಿ ತನ್ನ ಮೇಣಾಕೆಯಲ ತನ್ನ ಮೇಣಾಕೆಯ ಮಲದಲುತ್ಪನ್ನವಾದ ಕುಮಾರನಿಂತೆ ಮಲದ ಮೂಲದಲ್ಲಿ. ಅನ್ಯರೇತೋ ಜಾತಿ